ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಲೈಂಗಿಕ ಸಂಪರ್ಕ ಆರೋಪ, ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಪತ್ತೆ. ಲೈಂಗಿಕ ಕಿರುಕುಳ ನೀಡಿ ಸಾಯಿಸಿರುವ ಆರೋಪ. ನೇಣು ಬಿಗಿದ ಸ್ಥಿತಿಯಲ್ಲಿ ಯುವಕನ ಶವ ಪತ್ತೆಯಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಚಹಳ್ಳಿ ಸಮೀಪ ನಡೆದಿದೆ. ಮೃತಪಟ್ಟ ಯುವಕನನ್ನು ಚಿಂತಾಮಣಿ ತಾಲೂಕಿನ ಕಸ್ಬಾ ಹೋಬಳಿಯ ಮುರುಡ ಚಿಂತಳಹಳ್ಳಿ ಗ್ರಾಮದ 19 ವರ್ಷದ ನಿಖಿಲ್ ಕುಮಾರ್ ಬಿನ್ ನಾರಾಯಣಸ್ವಾಮಿ ಎಂದು ಗುರುತಿಸಲಾಗಿದೆ. ಇಂದು ಬೆಳಗಿನ ಜಾವ ಚಿಂತಾಮಣಿ ತಾಲೂಕಿನ ಕೋಲಾರ ರಸ್ತೆಯಲ್ಲಿರುವ ಕಾಚಹಳ್ಳಿ ಸಮೀಪದ ಮರವೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶವ ಕಂಡು ಬಂದಿದ್ದು, ಕೂಡಲೇ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವಾಗ ಮುಡಚಿಂತಲಹಳ್ಳಿ ಗ್ರಾಮದ ನಿಖಿಲ್ ಕುಮಾರ್ ಬಿನ್ ನಾರಾಯಣಸ್ವಾಮಿ ಎಂದು ತಿಳಿದು ಬಂದಿದೆ. ನಿಖಿಲ್ ಕುಮಾರ್ ಅವರ ಪೋಷಕರಿಗೆ ಪೊಲೀಸರು ಮಾಹಿತಿ ಮುಟ್ಟಿಸಿದ್ದರೂ ಪೋಷಕರು ಗ್ರಾಮಾಂತರ ಠಾಣೆಗೆ ಹಾಜರಾಗಿ ದೂರು ನೀಡಿದ್ದಾರೆ. ನಿಖಿಲ್ ಕುಮಾರ್ ಸುಮಾರು 1-2 ವರ್ಷಗಳಿಂದ ಸದರಿ ಮುಡಚಿಂತಲಹಳ್ಳಿ ಗ್ರಾಮದಲ್ಲಿ ಶಾರದಮ್ಮ 35 ವರ್ಷ ಅವರ ಜೊತೆಯಲ್ಲಿದ್ದು, ಆಕೆ ನಿಖಿಲ್ ಕುಮಾರ್ ಅವರನ್ನು ಲೈಂಗಿಕವಾಗಿ ಬಳಸಿಕೊಳ್ಳುತ್ತಿದ್ದಳು. ಇದರ ಬಗ್ಗೆ ಈಗಾಗಲೇ ಪೋಷಕರು ಗ್ರಾಮಾಂತರ ಠಾಣೆಯ ದೂರು ನೀಡಿದ್ದಾರೆ. ರಾತ್ರಿ ಸುಮಾರು 9 ಗಂಟೆ ಸಮಯದಲ್ಲಿ ನಿಖಿಲ್ ಕುಮಾರ್ ಹಾಗೂ ಶಾರದಮ್ಮ ಗಲಾಟೆ ಮಾಡಿಕೊಂಡಿದ್ದು, ನಿಖಿಲ್ ಕುಮಾರ್ರನ್ನು ಶಾರದಮ್ಮ ನೇಣು ಹಾಕಿ ಸಾಯಿಸಿದ್ದಾಳೆ ಎಂದು ನಿಖಿಲ್ ಕುಮಾರ್ರ ಪೋಷಕರು ನೀಡಿರುವ ದೂರಿನಲ್ಲಿ ವಿವರಗಳಿದ್ದಾವೆ. ಘಟನೆ ಕುರಿತು ಗ್ರಾಮಾಂತರ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅವಳೇ ಸಾಯಿಸಿರೋ, ಡೈರೆಕ್ಟಾಗಿ ಅವಳೇ ಸಾಯಿಸಿರೋದು. 2 ವರ್ಷದಿಂದ ಅವಳ ಮನೆಗೆ ಇದ್ದ ಅವನು. ನಾವು ಬಾ ಅಂದ್ರೆ ಕೂಡ ಬರ್ತಾ ಇರಲಿಲ್ಲ. ಅವಳೇ ಕರ್ಕೊಂಡೋಗಿ ಇಟ್ಕೊಂಡಿದ್ದು. ಅವಳು ನಾವು ಬಾ ಅಂತ ತುಂಬ ಸರಿ ಕರೆದಿದ್ದೀರಿ, ಅವನು ಬರಿಲ್ಲ. ಇವಳು ಅವನ್ನ ಡಿಕ್ಕಿದಲ್ಲಿ ಇಟ್ಕೊಂಡು ಹೋಗೋದು, ಡಿಕ್ಕಿದಲ್ಲಿ ಕರ್ಕೊಂಬರೋದು. ಡೈರೆಕ್ಟ್ ಯಾವತ್ತೂ ಕರ್ಕೊಂಡೋಗಿರಲ್ಲ ಅವಳು. ಮತ್ತು ನೈಟು 7 ಗಂಟೆ 8 ಗಂಟೆಯಲ್ಲಿ ಜಗಳ ಆಡ್ತಾಯಿದ್ರು, ನಾನೇ ನೋಡಿದ್ನೆ. ಮತ್ತು ಅವನು ಯಾವಾಗೂ ಈ ಥರ ಜಗಳ ಆಗಿರೋದು 4-5 ಗೀತ ನಾನು ನೋಡಿದ್ನೆ. ಮತ್ತು ಇವನು ಹೊರಟೋಗಿದ ತಕ್ಷಣವೇ ಇವಳು ಕಾರ್ ಹಾಕೊಂಡು ಹಿಂದೆನೇ ಹೋಗೋಳು. ಇವನು ಗಲಾಟೆ ಮಾಡಿದು ಹೊಲಗಳಿಂದ ತೂರೋಗೋನು, ಅವಳು ಡೈರೆಕ್ಟ್ ರೋಡಿಂದೆ ಹೋಗೋಳು. ರೋಡಿಂದೆ ಹೋಗಿ ಮತ್ತೆ ಅಲ್ಲೆಲ್ಲನ ಪಿಕಪ್ ಮಾಡಿ ಅವನ್ನ ಕರ್ಕೊಂಡು ಬರೋಳು. ಈ ಥರ ರಾತ್ರಿ ಘಟನೆ ನಡೆದಿರೋದು. ಗಲಾಟೆ ಮಾಡ್ಕೊಂಡು ಆಚೆ ಹೋಗೋರೆ, ಅಲ್ಲೋಗೆಲ್ಲ ಪಿಕಪ್ ಮಾಡ್ಯವಳು. ಅವನ್ನ ಪಿಕಪ್ ಮಾಡಿ ಅಲ್ಲೆಲ್ಲ ಆಡಿಟೆಲ್ಲ ನಡೆದವೆ, ಎಲ್ಲ ಕೆಲಸಗಳು ನಡೆದವಲ್ಲಿ. ಮತ್ತೆ ಅವಳ ಜೊತೆ ಯಾರ್ಯಾರು ಸೇರವ್ರೆ, ಅವಳದೇ ಸೀರೆನೂ ಅವಳದೇ. ಆ ಸೀರೆ ನೋಡಿದ್ನೆ ನಾನು, ಸೀರೆನೂ ಅವಳದೇ. ಅವಳ ಜೊತೆ ಯಾರ್ಯಾರು ಸೇರಿದ್ರೋ ಗೊತ್ತಿಲ್ಲ. ಅಲ್ಲಿ ಅವನ್ನ ಸಾಯಿಸಿ ನೇಣಾಕಿರೋದು ಅವಳೇ, ಡೈರೆಕ್ಟ್ ಸಾಯಿಸಿರೋದು ಅವಳೇ. ಯಾರು ಸಾಯಿಸಿಲ್ಲ, ಅನುಮಾನನೂ ಇಲ್ಲ, ಏನೂ ಇಲ್ಲ. ಅವಳೇ ಸತ್ತು. ನಾನು ಕನಕಪಲ್ಲಿ ನಮ್ಮದು. ನಮ್ಮ ಮಳೆ ಅದು ಬಂದು ಮೂಡ್ಜಂತಲಲ್ಲಿ. ಅವ್ರು 1 ವರ್ಷದಿಂದ ಕರ್ಕೊಂಡೋಗಿ ಮನೇಲಿ ಇಟ್ಕೊಂಡಿದ್ರು. 1 ವರ್ಷದಿಂದ ಕರ್ಕೊಂಡು ಮನೇಲಿ ಇಟ್ಕೊಂಡ್ರೆ ರಾತ್ರಿ ಏನಾಯಿತು ಅಂತ ಗೊತ್ತಿಲ್ಲ. ರಾತ್ರಿ 12 ಗಂಟೆ 10 ಗಂಟೆ ಜಗಳ ಆಯಿತು. ಜಗಳ ಆದಮೇಲೆ ಕರ್ಕೊಂಬಂದು ಕಾಶಹಳ್ಳಿ ಹತ್ರ ನೇಣು ಹಾಕಿದ್ದಾರೆ. ಅದೇನು ನಡೀತು ಅಂತ ನಮ್ಗೆ ಕನ್ಫರ್ಮ್ ಗೊತ್ತಾಗಬೇಕು. ನಾವು ಇದ್ದೇನೆ ಸರ್. ಅವಳೇ ಮಾಡಿರೋದು, ಅವಳ ಕಾರಾಗೆ ಬಂದಿರೋದು, ಅವಳ ಕಾರಾಗೆ ಹೋಗ್ತಾ ಇದ್ರು. ಒಂದು ಅಜ್ಜಿ ನಡೀತಾ ಇಲ್ಲ. ಅವನು 2 ವರ್ಷದಿಂದ ಅವ್ರ ಮನೆಗೆ ಇರೋದು. ಎಲ್ಲರಿಗೂ ಊರವ್ರಿಗೂ ಗೊತ್ತು ಸರ್. ಅವನು ಎಳ್ಳೇ ಇರೋದು. 2 ವರ್ಷದಿಂದ ಅವ್ರ ಮನೆಗೆ ತಿನ್ಕೊಂಡು ಕುತ್ಕೊಂಡು ಕೆಟ್ಟ ಅಭ್ಯಾಸಗಳೆಲ್ಲ ಮಾಡಿಕೊಂಡು ಹುಡುಗರನ್ನ ಕರ್ಕೊಂಬಂದು ಎಲ್ಲ ಬಿಸ್ನೆಸ್ಗಳು ನಡೀತಾ ಇದೆ ಸರ್. ಎಲ್ಲ ಅವಳೇ ಮಾಡ್ತಾರೆ ಸರ್. ಶಾರದಾ ಅಂತ ಮೂಡ್ಜಂತಳ್ಳಿ ಅವಳದು ಮೂಡ್ಜಂತ ಸಂಬಂಧ ಏನು ಏನಿಲ್ಲ ಸರ್. ನಾವು ಕುರುಬರು, ಅವರು ಇದು ಎಸ್ ಅವರು. ಅವ್ರಿಗೂ ನಮ್ಗೇನು ಸಂಬಂಧ ಇಲ್ಲ. 1 ವರ್ಷ 2 ವರ್ಷದಿಂದ ಎತ್ಕೊಂಡು ಮನೆಗೆ ಇಟ್ಕೊಂಡಿದ್ದು. ಕರ್ಕೊಂಡೋಗಿ ಮನೆಗೆ ಇಟ್ಕೊಂಡು ಡ್ರಿಂಕ್ಸು, ಸಿಗರೇಟು ಎಲ್ಲ ಅಭ್ಯಾಸಗಳೆಲ್ಲ ಚೆನ್ನಾಗಿ ಕಲ್ಸಾಗಿದ್ಲು ಅವನಿಗೆ ನಮ್ಮ ಕಡೆ ಗಮನ ಇಲ್ದಿರೇ ಮಾಡಾಕಿದ್ಲು. ನಾವು ಕೂಗಿದ್ರೇನೋ ಅವ್ನು ಬರ್ತಾರಿಲ್ಲ. ಅವ್ನಿಗೆ ಬೆದರಿಕೆ ಹಾಕಿದ್ಲು ಅವಳು. ನೀನು ನಿಮ್ಮಪ್ಪ ನಿಮ್ಮಮ್ಮ ತಗೋರೆ ನಿನ್ನ ಸಾಯ್ಸಾಕ್ತೀನಿ. ಅವಳು ಜಾಸ್ತಿ ಕ್ರಿಮಿನಲ್ ಲೋಕಲ್ ಮುಂದೆ. ಅವಳು ಜಾಸ್ತಿ ಲೋಕಲ್ ಅಂದರೆ ಕೆಲವು ಗಂಡು ಮಕ್ಕಳನ್ನ ಸಂಸಾರನೇ ಹಾಳು ಮಾಡಕ್ಕವಳೆ. ಇವನು ಎಷ್ಟನೇ ಅಂತ ಗೊತ್ತಿಲ್ಲ. ಪೊಲೀಸ್ ಸ್ಟೇಷನೆಲ್ಲ ಇವಾಗ 4 ಸಲ ಕಂಪ್ಲೇಂಟ್ ಕೊಟ್ಟಿದ್ರು ಸರ್. 4-5 ಕೊಟ್ಟಿದ್ರು. ನಮ್ಮದು ಮೂಡ್ಚಿಂತಳ್ಳಿ. ನನ್ನ ಮಗನಾದ ನಿಖಿಲ್ ಕುಮಾರ್ ಅನ್ನೋನು ಶಾರದಮ್ಮ ಅವ್ರ ಮನೆಯಲ್ಲಿ 1.5 ವರ್ಷದಿಂದ ಇದ್ದ. 1.5 ವರ್ಷ ಕಂಪ್ಲೇಂಟು ಎಲ್ಲ ಆಗಿತ್ತು. ಮತ್ತು ಅವ್ರ ಮನೆಗೆ ಹೋದ. ರಾತ್ರಿ ಒಂದು 9:30-10 ಗಂಟೆ ನಿನ್ನೆ ಸೋಮವಾರ ರಾತ್ರಿ 10 ಗಂಟೆಗೆ ಒಯ್ದಾಡ್ತಾಯಿದ್ರು. ಅದು ನನ್ನ ಕಣ್ಣಾರೆ ನೋಡಿದೆ. ಆಮೇಲೆ ಏನಾಯಿತು ನಮ್ಗೆ ಅಷ್ಟು ಮಾತ್ರ ಗೊತ್ತು. ಯಾವ ವಿಚಾರಕ್ಕೆ ಇದ್ದೀವಿ ಏನಂತ ಕೊಟ್ಟಿದ್ದೀರಾ? ದೂರು ಕೊಟ್ಟಿದ್ದು ನಮ್ಮ ಮಗನ ಕರ್ಕೊಂಡೋಗಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ಯಾ, ಕಳಿಸ್ಕೊಡು ಅಂತೇಳಿ ದೂರು ಕೊಟ್ಟಿದ್ದೀವಿ. 3 ಸತಿ ಕಂಪ್ಲೇಂಟ್ ಆಯಿತು.
3 ಸತಿ ಆಮೇಲೆ ಕರ್ಕೊಂಬಂದು 3 ಸತಿನೂ ಕರ್ಕೊಂಬಂದು ಒಂದು ನೈಟ್ ಇರ್ತಾನೆ, ಬೆಳಗ್ಗೆನೆ ಓಡೋತಾನೆ. ಆಮೇಲೆ ತಿರ್ಗಾ ಕಳ್ತನಕ್ಕೂ ಕರ್ಕೊಂಡೋಗಿ ಕಳ್ತನ ಮಾಡಿಸಿದ್ಲು. ಕುರಿ ಕಳ್ತನ ಒಂದು ಜೈಲಿಗೂ ಕಳಿಸಿದ್ಲು. ಜೈಲಿಂದ ಬಿಡಿಸ್ಕೊಂಡು ಬಂದೆ. 2 ದಿನ 3 ದಿನ ಇದ್ದ ನೈಟೇ ಹೊರಟೋದ. ಪೊಲೀಸ್ನವರೇ ಹೇಳಿದ್ದು ಅದ್ರಗೋಸ್ಕರ ಪೊಲೀಸ್ನವ್ರು ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು ನೇಣು ಹಾಕ್ಕೊಂಡಾನೆ ಅಂತ. ರಾತ್ರಿ 10 ಗಂಟೆ ಜಗಳ ನಡೆದಿದೆ. ಇವಾಗ 1000 ಸಲ ಜಗಳ ನಡೆದಿದೆ ಅವ್ರ ಮನ್ಯಾಗ. ಯಾವಾಗ ಹಿಂಗೆ ಅಲ್ಲ ಅಂತೇಳಿ ಇವ್ರು ಯಾಮಾರಿದ್ದಾರೆ, ತಾಯಿ ತಂದೆ ಯಾಮಾರಿದ್ದಾರೆ. ಇವತ್ತು ರಾತ್ರಿ 12 ಗಂಟೆಗೆ ಹೋದ್ರೆ 10 ಗಂಟೆಗೆ ಹೋದ್ರೆ ಗೊತ್ತಾಗಲಿಲ್ಲ. ಅದು ನೇಣು ಹಾಕ್ತಿದ್ದಾರೆ. ಕಿಡ್ನಾಪ್ ಮಾಡ್ಕೊಂಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾವು ಕುಡಿಯೋ ಸೆಟ್ ಆದ್ರಿಂದ ಬಿಡ್ಸಾಕಂತೇಳಿ ಅಲ್ಲಿ ಕಳಿಸಿದ್ರೆ ಊರ್ವಾಡಿ ಹತ್ರಕ್ಕೆ ಅಲ್ಲಿ ಕಳಿಸಿದ್ರೆ ಅಲ್ಲಿ ಊರಲ್ಲೇ ಮನೆ ಪಕ್ಕದಲ್ಲೇ ಹಿಂದ್ಗಡೆ ಮನೆಯೇ ಅವ್ರದ್ದು. ಅವಳು ಸರಿಯಿಲ್ಲ. ಅವಳು ಇದ್ದಂಗೆ ಯಾವ ಮಕ್ಕಳಿಗೂ ಆಗಬಾರ್ದು. ನ್ಯಾಯ ಸಿಕ್ಕಬೇಕಷ್ಟೇ.